ಶಿವಮೊಗ್ಗ ಜಿಲ್ಲೆಯ ವಿಶೇಷ ವ್ಯಕ್ತಿಗಳು ನಮ್ಮ ಕುಂಸಿ ಸಂಜೀವಪ್ಪ ಮತ್ತು ರಾಮಪ್ಪನವರು ಅವ್ರನ್ನ ಸಂದರ್ಶನ ಮಾಡಬೇಕಂತ ನಾನು ಭಾಳ ವರ್ಷದಿಂದ ಇಷ್ಟಪಟ್ಟರು ಆ ಸಮಯ ಕೂಡ ಬಂದಿರಲಿಲ್ಲ. ಇವತ್ತು ನಾನು ಸಂಜೀವಪ್ಪನವ್ರ ಮನೆಗೆ ಬಂದ್ಬಿಟ್ಟು ಅವರಿಬ್ಬರನ್ನು ಕರೆಸಿ ಅವ್ರ ಸಂದರ್ಶನ ಮಾಡ್ತಾ ಇದ್ದೀನಿ. ತಾವು ನೋಡಿ. ನಮಸ್ಕಾರ ರಾಮಪ್ಪನವರಿಗೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸಂಜೀವಪ್ಪನವರಿಗೆ ನಮಸ್ಕಾರ. ನೀವಿಬ್ರು ವಿಶೇಷ ಜೋಡಿ, ಇಡೀ ರಾಜ್ಯದಲ್ಲೇ ನೀವು ವಿಶೇಷ ಜೋಡಿ. ಹಾಗಾಗಿ ನಿಮ್ಮ ಸಂದರ್ಶನ ಮಾಡಬೇಕು ಅಂತ ನನಗೆ ಭಾಳ ದಿನದ ಆಸೆ ಇತ್ತು. ಲೇಖನ ಬರೆದಿದ್ದೆ. ಆ ಲೇಖನ ನೋಡಿದವರು ಅವರಿಬ್ಬರು ಸಂದರ್ಶನ ಮಾಡಿ ಅಂದಿದ್ರು. ಪತ್ರಕರ್ತರುಗಳು ಕೆಲವರು, ಉದ್ದಿಮೆದಾರರು ಕೆಲವರು ಹೇಳಿದರು, ಕೆಲವರು ರಾಜಕಾರಣಿಗಳು ಕೂಡ ಹೇಳಿದರು. ಆದರೆ ಆಗಿರಲಿಲ್ಲ. ಇವತ್ತೊಂದು ಆ ಸಂದರ್ಭ ಬಂದಿದೆ. ರಾಮಪ್ಪನವರು, ಸಂಜೀವಪ್ಪನವರು, ಹೇಗೆ ನೀವಿಬ್ಬರು ದೋಸ್ತರಾದ್ರಿ ಬಾಲ್ಯದಲ್ಲಿ? ನಾನು 1ರಿಂದ 7 ತನಕ ಓದ್ತಾ ಇದ್ವಿ. ಅವರು 1ರಿಂದ PUC ತನಕ ಓದಿದ್ರು. ನೀವಿಬ್ರು ಕ್ಲಾಸ್ಮೇಟ್? ಇಲ್ಲ ಸರ್, ಒಂದು ವರ್ಷ ಹಿಂದಿದ್ರು ಸರ್ ಅವರು. ನಾನು 1 ವರ್ಷ ಮುಂದಿದ್ದೆ ಸರ್. ಯಾರು 1ನೇ ಕ್ಲಾಸ್ ಮುಂದಿದ್ರು? ನಾನು 1 ವರ್ಷ ಮುಂದಿದ್ದೆ. ಯಾರು? ನಮ್ಮ ರಾಮಪ್ಪನವರು 1 ಕ್ಲಾಸ್ ಮುಂದಿದ್ರು, ಸಂಜೀವಪ್ಪನವರು 1 ಕ್ಲಾಸ್ ಹಿಂದಿದ್ರು. ಇಲ್ಲಿ ಕುಂಸಿನಲ್ಲೇ ಓದ್ತಾ ಇದ್ರಿ? ಕುಂಸಿಯಲ್ಲಿ ಓದ್ತಾ ಇದ್ವಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ವಿ. ಜೊತೆಯಲ್ಲಿ ಓದಿದಾಗ ನಾನು 7ನೇ ತರಗತಿ ಅರ್ಧ ವರ್ಷ ಮುಗಿಸ್ಬಿಟ್ಟು ನಾನು ಬಿಟ್ಬಿಟ್ಟೆ. ಮನೆ ಕಡೆ ಜವಾಬ್ದಾರಿ ನಮ್ಮ ತಂದೆಯವರಿಗೆ ಆಯಿತು. ಬಿಟ್ಬಿಡಪ್ಪ ಹಂಗೆ ಅಂತ ಕೇಳಿದ್ರೆ ನಾನು ಬಿಟ್ಬಿಟ್ಟೆ ಸರ್. ಇವರು ಸಂಜೀವಣ್ಣವರು PUC ತನಕ ಓದ್ಕೊಳ್ತವ್ರು ಸರ್. PUC ತನಕ ಅವರು ಎಲ್ಲಿಗೆ? ಶಿವಮೊಗ್ಗದಲ್ಲಿ ಹೋದ್ರ ನೀವು? ಹೌದು, ಸೈದಿಕಲ್ಲೇ ಸರ್. 68 ನಾನು ಯೂನಿವರ್ಸಿಟಿ ರೆಸ್ಲರ್. ಯೂನಿವರ್ಸಿಟಿ? ಮೈಸೂರು ಯೂನಿವರ್ಸಿಟಿ ರೆಸ್ಲರ್, ಕುಸ್ತಿಪಟು. ರೆಸ್ಲರ್, ಕುಸ್ತಿಪಟು ಆದ್ರು ನೀವು? ಮೈಸೂರು ಯೂನಿವರ್ಸಿಟಿಗೆ. ನೀವು ಕುಸ್ತಿ ಕಲೀಲಿಲ್ಲ? ಕುಸ್ತಿಪಟು, ಆಲ್ರೌಂಡ್ ಪ್ಲೇಯರ್ ಸರ್. ನಾನು ಬ್ಯಾಡ್ಮಿಂಟನ್ ಸ್ಟೇಟಿಗೆ ಆಡಿದ್ದೀನಿ, ಕಬಡ್ಡಿ ಆಡಿದ್ದೀನಿ. ಬ್ಯಾಡ್ಮಿಂಟನ್ ಅಂದ್ರೆ ಯಾವುದು? ಬಾಲ್ ಬ್ಯಾಡ್ಮಿಂಟನ್ ಆಡಿದ್ದೀನಿ, ಕಬಡ್ಡಿ ಆಡಿದ್ದೀನಿ, ಆಮೇಲೆ ಖೋಖೋ ಆಡಿದ್ದೀನಿ, ಫುಟ್ಬಾಲ್ ಆಡಿದ್ದೀನಿ ಸರ್. ನಾನು ಅದರಲ್ಲಿ MGS ಪ್ಲೇಯರ್ ಅಲ್ಲಿ ಸೈದಿ ಕಾಲೇಜಲ್ಲಿ. ನಾನು ಸ್ಟೇಟಿಗೆ ಬ್ಯಾಡ್ಮಿಂಟನ್ ಆಡ್ತಿದ್ದೆ ಸರ್. ಒಳ್ಳೆ, ನಾನು ಅವಾಗ ನಮಗೆ ಒಳ್ಳೆ ಇದು ಇತ್ತು ಸರ್. ನಿಮ್ಮ ಅನಂತಪುರದಲ್ಲೆಲ್ಲ ತುಂಬಾ ಗೋಪಾಲ್ ರಾವು, ನಿಮ್ಮ ಇವರೆಲ್ಲ ಅಷ್ಟು ನನಗೆ ಭಾರಿ ಪರಿಚಯ ಸರ್. ಅವ್ರ ಜೊತೆಗೆಲ್ಲ ಆಡ್ತಾ ಇದ್ವಿ ಸರ್. ಸ್ಪೋರ್ಟ್ಸ್ಮನ್ ನೀವು? ಹೌದು ಸರ್, ಸ್ಪೋರ್ಟ್ಸ್ಮನ್ ಸರ್. ನನಗೆ ಕೆಲಸನೂ ಕೊಟ್ಟಿದ್ದು ಸರ್ VSL ಅಲ್ಲಿ. 2 ದಿವಸ ಕೆಲಸ ಮಾಡಿ ವಾಪಸ್ ಬಂದೆ ಸರ್ ನಾನು. ಯಾಕೆ ಇಷ್ಟ ಆಗಲಿಲ್ಲ? ಅದು ಯಾಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಟೀಮ್ ಇತ್ತು ಸರ್ ಇಲ್ಲಿ. ಬಿಟ್ಬಾ ಬೇಡ, ಅಲ್ಲಿ ಇಲ್ಲೇ ಏನಾರು ಮಾಡೋಣ ಅಂತೀವಿ ಹಾಗೆ ಅಂತ ಕರ್ಸ್ಕೊಂಡ್ಬಿಟ್ರು ಸರ್. ನಿಮ್ದು ತಂದೆದೆಲ್ಲ ಜಮೀನ್ ಇತ್ತ ಅವಾಗ? ಅವಾಗ ಸ್ವಲ್ಪ ಇತ್ತು ಸರ್ ನಮ್ಮ ತಂದೆಗೆ. ನಿಮ್ದು ಇತ್ತ? ಸರ್. ಹಾಗಾಗಿ ಕೃಷಿ ಮೇಲೆ ಜಾಸ್ತಿ ಡಿಪೆಂಡ್. ಹೌದು ಸರ್. ಊರಿಗೆ ಬಂದ್ರಿ ನೀವು? ಹೌದು. ಮತ್ತೆ ನೀವಿಬ್ರು ಮತ್ತೆ ಒಟ್ಟಾದ್ರಿ? ಹೌದು, ಒಟ್ಟಾದ್ರಿ ಸರ್, ಸ್ನೇಹಿತರಾಗಿ ಅವಾಗಿದ್ದಾರೆ. ಈಗ ಇದು ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ 1975 ಅದಕ್ಕಿಂತ ಮುಂಚಿತವಾಗಿ ನಾವು ಇವರು ಸ್ನೇಹಿತರಿದ್ವಿ ಸರ್. ಸಾಧಾರಣ ಸ್ನೇಹಿತರು ಅಂದ್ರೆ ಕ್ಲಾಸ್ಮೇಟ್ಸ್ ಇವರು ಇಲ್ಲ ಸರ್. ಅದಾದ್ಮೇಲೆ ಆತ್ಮೀಯರಾದ್ವಿ. ಅದಕ್ಕಿಂತ ಸ್ನೇಹಿತರು ಅನ್ನೋದಕ್ಕಿಂತ ಇವರು ಅಣ್ಣ ತಮ್ಮ ಅಂತ ಈ ತರದಲ್ಲಿ ಬೆಳಕ ಬಂದಿವಿ ಸರ್ ನಾವು. ಎಲ್ಲರೂ ಕರೆಯೋದು ಹಾಗೆ, ಅಣ್ಣ ತಮ್ಮ ಅಂತಾನೆ ಕರೆಯೋದು ಹಾಗೆ ಊರಿನಲ್ಲಿ. ಹೊರಗಡೆನೂ ಅದೇ ಥರ ಸರ್. ನಾವು ಯಾವುದೇ ರಾಜಕಾರಣಿಗಳು ಹೇಳಿದ್ರೆ ಹೋದ್ರು, ಶಿವಮೊಗ್ಗಕ್ಕೆ ಹೋದ್ರೆ ಇಲ್ಲಿ ನಾನು ಒಬ್ಬನೇ ಹೋದ್ರೆ ರಾಮಣ್ಣಲ್ಲಿ ಅಂತ ಸರ್, ಅವರಿಗೆ ರಾಮಣ್ಣ ಹೋದ್ರೆ ಸಂಜೀವಣ್ಣ ಇಲ್ಲಿ ಅಂತ ಸರ್. ಆ ಥರದಲ್ಲಿ ಬೆಳ್ಕೊಂಡು ಬಂದಿವಿ ಸರ್. ಎಲ್ಲೂ ನಮ್ಮಲ್ಲಿ ಯಾವುದೂ ಇದಿಲ್ಲ ಸರ್. ಅಧಿಕಾರ ಅಂತ ಬಂದ್ರೆ ಇವರು ಮುನ್ಸಿಪಲ್ ಅಧ್ಯಕ್ಷರಾಗಿದ್ದೆ ಸರ್, ನಾನು ಮುನ್ಸಿಪಲ್ ಅಧ್ಯಕ್ಷ ಆಗಿದ್ದೆ. ನಾನು ಮಂಡಲ ಪಂಚಾಯತಿ ಪ್ರಧಾನ ಆದೆ, ಇವ್ರಿಗೂ ಮಂಡಲ ಪಂಚಾಯತಿ ಪ್ರಧಾನ ಮಾಡಿದ್ವಿ ಸರ್. ನಾನು ಸೊಸೈಟಿ ಅಧ್ಯಕ್ಷ ಆದೆ, ಇವರು ಸೊಸೈಟಿ ಅಧ್ಯಕ್ಷನ ಮಾಡಿದ್ವಿ. ಯಾವುದೇ ಒಂದು ಇದಕ್ಕೆ ಹೋದ್ರು PLD ಬ್ಯಾಂಕ್ನಲ್ಲಿ 50 ವರ್ಷ ಸರ್ವಿಸ್ ಆದ ನನಗೆ. 50 ವರ್ಷ ನಾನು ಅಲ್ಲಿ. ಈಗಲೂ 50 ವರ್ಷ. ಇವರಿಗೆ 40-42 ವರ್ಷ ಸರ್. ಇವರಿಗೆ PLD ಬ್ಯಾಂಕ್ನಲ್ಲಿ ಇಬ್ರು 2 ಸೀಟ್ ಇತ್ತು, ಇಬ್ರು ಆಯ್ಕೆಯಾಗಿ ಹೋಗಿದ್ವಿ ಸರ್. ಈಗಲೂ ಆಯ್ಕೆ ಆಗ್ತಿದ್ರಿ? ಈಗಲೂ ಆಯ್ಕೆ ಆಗ್ತಿದ್ರಿ? ಈಗ ಡೈರೆಕ್ಟರ್ ಸರ್ ನಾನು. ಪ್ಲೇಸ್ ಇಲ್ಲ ಸರ್, ಇಲ್ಲಿ ಪ್ಲೇಸ್ ಇಲ್ಲ. ಅದಕ್ಕೆ ನನಗೆ ಬಿಟ್ಕೊಟ್ರು ಸರ್ ಇವರು. ಬೇಡ, ನೀನೇ ಹೋಗೋದು. ಅದ್ರ ಜೊತೆಗೆ ಏನಾಗಿತ್ತು ಅಂದ್ರೆ ನನಗೆ 50 ವರ್ಷ ಪೂರ್ಣ ಆಗೋದಿತ್ತು ಸರ್. ಈಗ ಹೋದ ವರ್ಷಕ್ಕೆ, ಈ ವರ್ಷಕ್ಕೆ, ಮುಂದಿನ ವರ್ಷಕ್ಕೆ 50 ವರ್ಷ ಪೂರ್ಣ ಆಗುತ್ತೆ ಸರ್. ಅದಕ್ಕೆ ಇವರು ಇಲ್ಲ ನೀನು 50 ವರ್ಷ ಪೂರ್ಣ ಮಾಡು, ಗೋಲ್ಡನ್ ಜುಬ್ಲಿ ಇದೆಲ್ಲ ಆಚರಣೆ ಮಾಡಕ್ಕೆ. PLD ಬ್ಯಾಂಕ್ ಡೈರೆಕ್ಟರ್ಶಿಪ್ ಅಲ್ಲಿ 50 ವರ್ಷ ಆಯ್ತು. 50 ವರ್ಷ ಸರ್. ಇವ್ರು ಆದ್ಮೇಲೆ ನಾನು ಹೋಗೋರು, ಇವ್ರಿಗೂ ಹೋಗೋಕೆ ಅವಕಾಶ ಆಯ್ತು ಸರ್, ನನಗೂ ಅವಕಾಶ ಆಯ್ತು. ನೀನೇ ಹೋಗ್ಬಿಡು ಹಾಗೆ. ನಾನು ಬೇಡ, ನೀನೇ ಹೋಗ್ಬಿಡು, ನಾನು ಸೀನಿಯರ್ ಇದ್ದೀನಿ, ಹಂಗೂ ಆಗುತ್ತೆ ಹಾಗೆ ಅಂತ. ಇಲ್ಲ 50 ವರ್ಷ ಕಂಪ್ಲೀಟ್ ಮಾಡಬೇಕು, ನೀನೇ ಹೋಗುವಂತ ನನ್ನ ಅಲ್ಲಿ ಕಳಿಸ್ತಾರೆ ಸರ್. ಅಲ್ಲಿ ಏನೇ ಅಧಿಕಾರ ಬಂದ್ರು ಇಬ್ರು ಹಂಚಿಬಿಡ್ತೀವಿ ಸರ್, ಇಬ್ರು ಮಾಡ್ತೀವಿ ಸರ್. ಇವ್ರದ್ದು ಅಧಿಕಾರಕ್ಕೆ ಬಂದ್ರೆ ನಾನು ಹೋರಾಟ ಮಾಡ್ತೇನೆ, ನನ್ನ ಅಧಿಕಾರದಲ್ಲಿ ಬಂದ್ರೆ ಇವರು ಶಕ್ತಿ ಮೀರಿ ಹೋರಾಟ ಮಾಡಿ ನನಗೆ ಅಧಿಕಾರ. ಹೆಂಗೆ ನಿಮ್ಮ ಈ ಕಾಂಬಿನೇಷನ್ ಇದೆಯಲ್ಲ, ಇದು ಹೇಗೆ ಒಟ್ಟು ಉಳಿತು ಅಂತ? ಅದು ಏನಾಗಿದೆ ಅಂದ್ರೆ 2 ಜನರ ಮನಸ್ಸು ಸರ್. ಹಂಗೆ ಧೋರಣೆಗಳೆಲ್ಲ ಒಂದೇ ಸರ್. ಇಬ್ಬರಿಗೂ ಯಾರಿಗೂ ಮೋಸ ಮಾಡಬಾರ್ದು. ಫಸ್ಟ್ ಆಫ್ ಆಲ್, ಯಾರು ಪಂಚಾಯತಿ ಕೂತ್ಕೊಂಡ್ರು ಅವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಜಾತಿನಾಗ್ಲಿ, ಅವ್ರಿಗೆ 100% ನ್ಯಾಯ ಸಿಗ್ಬೇಕು. ಇಲ್ಲ 95% ಅವರು ನಾವು ನ್ಯಾಯ ಕೊಡಿಸ್ಲೇಬೇಕು ಅವ್ರಿಗೆ ಅಂತ. ಏನು ಎಷ್ಟೇ ಆಗ್ಲಿ ಸತಾಗತ ಹೋರಾಟ ಮಾಡಿ ನ್ಯಾಯ ಕೊಡ್ತೀವಿ ಸರ್. ಇನ್ನೊಂದಂದ್ರೆ
ಈಗ ನಿಮ್ಮ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಪತ್ರಗಳಿದೆಯಲ್ಲ, ಹೌದು. ನಿಮ್ಮ ಕುಂಸಿ ಭಾಗದ ಎಷ್ಟು ಪತ್ರ ಇದೆ ಹೌದು. ಅಷ್ಟು ಪತ್ರದಲ್ಲಿ ನಿಮ್ಮಿಬ್ಬರ ಹೆಸರು ಇದೆ. ಹೌದು. ಅದು ಏನಾಗುತ್ತೆ ಅಂತಂದ್ರೆ ನಮ್ಮನ್ನ ಕರಿತಾ ಇದ್ರು ಸರ್. ಈಗ ಏನು ಊರೊಳಗೆ ಒಂದು ಮನೆ ವ್ಯಾಪಾರ ಮಾಡ್ಕೊಳ್ಳಿ, ಜಮೀನು ವ್ಯಾಪಾರ ಮಾಡ್ಕೊಳ್ಳಿ, ಇನ್ ಏನಾದ್ರು ಒಂದು ಖರೀದಿ ಮಾಡಿದ್ರೆ ನಮ್ಮನ್ನೇ ವ್ಯಾಪಾರ ಕರ್ಕೊಂಡು ಹೋಗೋರು. ನಮ್ಮನ್ನೇ ಮುನ್ನ 2 ಜನ ಹೋಗಿ ವ್ಯಾಪಾರ ಮುಗಿಸ್ಬೇಕು. ಮತ್ತೆ ಅದ್ರ ಪ್ರಕಾರ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಥಾನಮಾನ ಅವ್ರು ಸಹಿ ತಗೊಳ್ಳೋರು ಎಲ್ಲ ಹೇಳಿದಾಗ ಎಲ್ಲ ಸಂತೋಷವಾಗಿ ಒಂದು ರಿಜಿಸ್ಟರ್ ಸೈನ್ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ ಸರ್. ಅವ್ರಿಗೆ ಒಂದು ಆಮೇಲೆ ಅಷ್ಟು ನಂಬಿಕೆ ಸರ್ ನಮ್ಮ ಮೇಲೆ ಅವರಿಗೆ. ನಾವೇನು ಹೇಳಿದ್ರು ವ್ಯಾಪಾರ, ಏನು ಹೇಳಿದ್ರು ಕಾನೂನು ಪ್ರಕಾರ ಮಾಡ್ತೆ, ಸತ್ಯ ಇರುತ್ತಿದ್ದೀರಿ ಅಂತ ಜನ ಹೋಗಿ ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಶಫಿ ಅಂತಿದ್ದಾರೆ ನೋಡಿ, ಪಂಚಾಯತಿ ಅಧ್ಯಕ್ಷರಾಗಿದ್ರು ಹೌದು. ಅಲ್ವಾ? ಹೌದು. ಅವ್ರ ಮಾನಂದಪುರ ಎಲ್ಲ ಬರ್ತಾರೆ ಅವ್ರ ರಿಲೇಷನ್. ನಾವು ಅವ್ರ ಹತ್ರ ಏನಾದ್ರು ಕೇಳ್ತೀವಿ ಕುಂಸಿ ತಾಲೂಕಿಂದ ಏನಾಯ್ತು ಅಂತ. ಅವಾಗ ಏನಂತಾರೆ ಗೊತ್ತಾ, ಲಾಸ್ಟಿಗೆ ಅವ್ರು ಹೇಳೋದು, ಇನ್ನು ಸಂಜೀವಪ್ಪನವರು ನಮ್ಮ ರಾಮಪ್ಪನವರು ಏನು ಮಾಡ್ತಾರೆ ಅವರಿಗೆ ಬಿಟ್ಟಿದ್ದು ಹೌದು ಅಂತ. ಸರ್. ಇನ್ನು ನ್ಯಾಷನಲ್ ಹೈವೇ ಊರೊಳಗೆ ಹೋಗಂಗಿಲ್ಲ, ಹೊರಗೆ ಹೋಗ್ಬೇಕು ಅನ್ನೋದೆಲ್ಲ ನಿಮ್ಮ ಹೋರಾಟಗಳಿತ್ತು. ಆ ನ್ಯಾಷನಲ್ ಹೈವೇ ಏನಾಯ್ತು ಅಂದ್ರೂ ಕೂಡ ಅವ್ರು ಏನು ಹೇಳ್ತಾರೆ ಗೊತ್ತಾ, ಏನೋ ಸಂಜೀವಪ್ಪನವರು ರಾಮಪ್ಪನವ್ರಿಗೆ ಬಿಟ್ಟಿದ್ದು ಅಂತ. ಇದು ಹೇಗಿದು ಅಂತ ನನಗಂತೂ ಅರ್ಥ ಆಗಲ್ಲ. ನಮ್ಮ ಭಾಗದಲ್ಲಿ ಮಲೆನಾಡುಗಳಲ್ಲಿ ಇಂಥದ್ದು ವ್ಯವಸ್ಥೆ ಇಲ್ಲೇ ಇಲ್ಲ. ಒಂದು ಪಂಚಾಯತ್ದಾರ್ ಊರಲ್ಲಿ ಅದು ಇಬ್ಬರು, ಮತ್ತು ಒಂದೇ ಜಾತಿ ಅಲ್ಲ, ನೀವು ನೆಂಟರಿಷ್ಟರು ಅಲ್ಲ, ಆದರೂ ಇಬ್ಬರು ಗೆಳೆಯರು. ಆದರೆ ನೀವಿಬ್ಬರು ಆ ರೀತಿಯ ಒಂದು ಬಾಂಡಿಂಗ್ನಲ್ಲಿ ಊರಲ್ಲಿ ಪಂಚಾಯತಿ ಮಾಡ್ತೀರಾ, ಸಹಕಾರಿ ಸಂಘಗಳಲ್ಲಿದ್ದೀರಿ, ಪಂಚಾಯತಿಗಳಲ್ಲಿದ್ದೀರಿ, ತಾಲೂಕ್ ಪಂಚಾಯತ್ಗಳಿಗೆ ಹೋಗ್ತೀರಿ, ರಾಜಕೀಯ ಪಕ್ಷಗಳಲ್ಲಿರ್ತೀರಿ, ಎಲ್ಲ ಕಡೆನೂ ಒಟ್ಟಿಗಿದ್ದು ನಡ್ಕೊಂಡು ಹೋಗ್ತಿದ್ದೀರಲ್ಲ. ಬಹುಶಃ ಇದೊಂದು ರಾಜ್ಯಕ್ಕೆ ಒಂದು ಮಾದರಿ ಅಂತ ನಮ್ಗೆ ಅನ್ಸುತ್ತೆ. ಬಹಳ ಜನ ಆ ಒಂದು ನಾವು 2 ಜನ ಅದೇ ರೀತಿ ಹೋರಾಟ ಮಾಡ್ತಾ ಇದ್ವಿ ಸರ್. ನೋಡಪ್ಪ, ಊರಲ್ಲಿ ಶಾಂತಿ ನೆಲೆಸಬೇಕು, ನಾವು 2 ಜನ ಜನರ ಒಳ್ಳೆ ರೀತಿ ತೊಗೊಂಡು ಹೋಗ್ಬೇಕು ಹಾಗೆ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದ್ವಿ ಸರ್. ಯಾರು ನಮ್ಮ ಜಾತಿಯವ್ರು ನಾವು ಸಪೋರ್ಟ್ ಮಾಡಬಾರ್ದು, ನಿಮ್ಮ ಜಾತಿ ನೀವು ಸಪೋರ್ಟ್ ಮಾಡಬಾರ್ದು. ಆ ರೀತಿ ಹೋದಾಗ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿ ನಾವು ಅದೇ ರೀತಿ ನಡ್ಕೊಂಡಿವಿ ಸರ್. ನಮ್ಮ ಜೊತೆ ತಪ್ಪು ಮಾಡೋದು ತಪ್ಪೇನೆ, ಅವ್ರ ಜೊತೆ ತಪ್ಪು ಮಾಡೋದು ಅವ್ರ ಮೇಲೆ ತಪ್ಪೇ ಅಂತ ಹೇಳ್ತೀವಿ ಸರ್. ಈ ಮಥುರಾ ಹೋಟ್ಲು ನಾಗರಾಜರಾವ್ ಅವರು ಎಲ್ಲಿ ಯಾವಾಗ ಇದು ಯಾವ ಹೋಟ್ಲದು? ಈಗ ಮಥುರಾ ಹೋಟ್ಲು ಮೊದಲೇನಾಗಿತ್ತದು? ವುಡ್ಲ್ಯಾಂಡ್ ವುಡ್ಲ್ಯಾಂಡ್ ಅವ್ರ ತಂದೆ ನಾಗರಾಜರಾವ್. ಮಥುರಾ ಆರ್ಕೇಡ್ ಆಯ್ತು, ಆಮೇಲೆ ಮಥುರಾ ಗಾಂಧಿ ಬಜಾರ್ ಮಥುರಾ ಆಯ್ತು, ಆಮೇಲೆ ಈಗ BH ರೋಡ್ ನಲ್ಲಿ ಮಥುರಾ ಸೆಂಟ್ರಲ್ ಆಯ್ತು. 3 ಹೋಟ್ಲು ಮಾಡೋರು. ನಾಗರಾಜರಾಯರು ಮಕ್ಕಳವರು. ನಾಗರಾಜರಾಯರಿಗೂ ಈ ಕುಂಸಿಗೂ ಏನ್ ಸಂಬಂಧಗಳು? ಸರ್, ನಾಗರಾಜರು ಫಸ್ಟ್ ಅವ್ರ ತಂದೆ ಇಲ್ಲಿ ಹೋಟ್ಲಿಗೆ ಬಂದಾಗ ಅವರು ಇಲ್ಲಿಗೆ ಅವ್ರ ಜೊತೆಗೆ ನಾಗರಾಜ ಅವರು 2ನೇ ಮಗ ಅವರಿಗೆ, ಸುಬ್ಬಣ್ಣ ಅಂತ ಅವರು 2ನೇ ಮಗ ಅವರು. ಸುಬ್ಬಣ್ಣನ 2ನೇ ಮಗ ನಾಗರಾಜರಾವ್. ಸುಬ್ಬಣ್ಣವ್ರು ಎಲ್ಲಿಂದ ಬಂದ್ರು ಸರ್? ಸುಬ್ಬಣ್ಣವ್ರು ಎಲ್ಲಿಂದ ಬಂದ್ರು? ಅನಂತಪುರದ ಹೋಟ್ಲಿಂದ ಬಂದ್ರು ಸರ್, ಕುಂದಾಪುರದವ್ರು ಸರ್ ಅವರು. ಆ ಕಡೆ ಅನಂತಪುರ ರೈಲ್ವೆ ಸ್ಟೇಷನ್ ಕ್ಯಾಂಟೀನ್ ನಡೆಸ್ತಿದ್ರು. ಎಷ್ಟನೇ ಇಸ್ವಿ ಇರ್ಬೋದು ಅದು ಅಂದಾಜು? ನಮ್ಮೊಂದು ಸರಸಮನೆಗೆ ನಾವು ನಮಗೆ ಈಗ 51-52 ಇರ್ಬೋದು ಸರ್. ಅವಾಗ ಇಲ್ಲಿ ಬಂದ್ರು. ಅವ್ರು ಅಲ್ಲಿ ಬಂದ್ರು ಫಸ್ಟ್? ಅಲ್ಲ, ಮುಂಚೆನೆ ಬಂದಿದ್ರು ಸರ್ ಅಲ್ಲಿಗೆ. ಮುಂಚೆನೆ 5 ವರ್ಷ ಮುಂಚೆನೆ ಅಲ್ಲಿ ಬಂದಿದ್ರು ಅನಂತಪುರ. ಅದಾದ್ಮೇಲೆ ಇಲ್ಲಿ ಬಂದು ಕುಂಸಿಗೆ ಯಾರೋ ಸುಬ್ಬಣ್ಣವರು ಅವ್ರು ಹೆಂಗ್ ಕುಂಸಿಗೆ ಬಂದ್ರು ಅಲ್ಲಿಂದ? ಅಲ್ಲಿಂದ ಇದೆ ಈಗ ನಮ್ಮಲ್ಲಿ ವ್ಯಾಪಾರಗಾರರು ಸರ್, ಪುಟ್ಟಪ್ಪದವ್ರು ಅಂತ ಇದ್ರು ಸರ್. ಅನಂತಪುರಕ್ಕೆ ಎತ್ತು ಗಾಡಿ ಕಟ್ಕೊಂಡು ಅಲ್ಲಿ ವ್ಯಾಪಾರ ಮಾಡಕ್ಕೆ ಸಂತೆ ವ್ಯಾಪಾರಕ್ಕೆ ಹೋಗೋರು. ಅವ್ರ ಅಂಗಡಿಯಿಂದ ದಿನಸಿ ತಗೊಂಡು ತೊಗೊಳ್ತಿರ್ತಾರೆ ಸರ್ ಅವರು. ಅವಾಗ ಏನಪ್ಪ ಇಲ್ಲಿ ಹೋಗಿ ಕ್ಯಾಂಟೀನ್ ಕಡಿದು ನಮ್ಮೂರಾಗ ಒಂದು ಮಾಡ್ಕೊಂಡು ನಮ್ದೇ ಅದು ಮನೆ ಬಾಡಿಗೆ ಕೊಡ್ತೀನಿ ಬರ್ತಿದ್ದ, ಅವ್ರದೇ ಒಂದು ಮನೆ ಕೊಡ್ತಿರ್ತಾರೆ. ಮನೆ ಕೊಟ್ಟು ಅಂಗಡಿ ಸಾಮಾನೆಲ್ಲ ಕೊಟ್ಟು ಎಲ್ಲ ಮಾಡಿ ಹೋಟ್ಲಿಗೆಲ್ಲ ಇಡಕ್ಕೆಲ್ಲ. ಎಲ್ಲಿಟ್ರು ಕುಂಸಿಲ್ ಫಸ್ಟ್? ಮೇಲ್ಗಡೆ ಹೋಟ್ಲು, ದೋಸೆ ಹೋಟ್ಲು ಅಂತೀವಲ್ಲ ಸರ್, ಈ ಫೇಮಸ್ ಇದೆಯಲ್ಲ ಅಲ್ಲಿ ಅದೇ ಅವರು ಅದೇ ಹೋಟ್ಲು ಫಸ್ಟ್. ಎಷ್ಟು ವರ್ಷ ನಡೆಸಿದ್ರು ಇಲ್ಲ ಅವರು? ತುಂಬಾ ಸರ್, ತುಂಬಾ 76 ತನಕ ನಡೆಸ್ತಾರೆ ಸರ್. ಯಾರೋ ಸುಬ್ಬಣ್ಣವ್ರು ನಡೆಸಿದ್ರು? ಸುಬ್ಬಣ್ಣ ಅಲ್ಲ ಸರ್, ಸುಬ್ಬಣ್ಣವ್ರು ಒಂದು 5 ಏಜ್ ಆಗ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ನಾಗರಾಜ ಸುಬ್ಬಣ್ಣವ್ರು ಇಲ್ಲೇ ತಿರೋದ್ರ? ಹೌದು ಸರ್. ಆಮೇಲೆ ನಾಗರಾಜರಾಯ ಬಂದ್ರು ಸರ್. ಅವರು 76 ತನಕನೂ ಇಲ್ಲಿ, 76, 77 ತನಕನೂ ಇಲ್ಲೇ ಇದ್ರು. ಆಮೇಲೆ ಅವ್ರು ಶಿವಮೊಗ್ಗ ಹೋದ್ರು ಸರ್. ಮತ್ತೆ ಇಲ್ಲಿ ಅವ್ರು ಇದು ನಿಮ್ಮ ಪುರಸಭೆ ಅಧ್ಯಕ್ಷರು ಆಗಿದ್ರು? ಅವ್ರ ಅಧ್ಯಕ್ಷ ಆಗಿದ್ರು ಸರ್, 1977 ಅಧ್ಯಕ್ಷ ಆಗಿದ್ರು ಸರ್. ಅವಾಗ ನೀವಿಬ್ರು ಏನಾಗಿದ್ರು? ಇವರು ಉಪಾಧ್ಯಕ್ಷ ಆಗಿದ್ರು ಸರ್, ನಾ ಸದಸ್ಯ ಆಗಿದ್ದೆ ಸರ್. ನೀವೆಲ್ಲ ಒಂದು ಜೊತೆಗಾರರಿದ್ದು? 15 ಜನ ಡೈರೆಕ್ಟರ್ ಎಲ್ಲ ಆಯ್ಕೆ ಆಗ್ತೀವಿ ಸರ್ ಪುರಸಭೆ ಸದಸ್ಯರುಗಳಾಗಿ. ಆಮೇಲೆ ನಾಗರಾಜ ರಾಯರನ್ನ ಅಧ್ಯಕ್ಷರು ಮಾಡಿದ್ರು, ನನ್ನನ್ನು ಉಪಾಧ್ಯಕ್ಷ ಮಾಡಿ 4.5 ವರ್ಷ ಅವ್ರ ಅಧ್ಯಕ್ಷರಾಗಿ ನಾವು ಉಪಾಧ್ಯಕ್ಷರಾಗಿ ಊರಿನ ಸೇವೆ ಮಾಡಿ. ನಾಗರಾಜ ರಾಯರ ಮಾರ್ಗದರ್ಶನ ನಿಮ್ಗೆ ಎಷ್ಟಿತ್ತು? ತುಂಬಾ ಸರ್, ತುಂಬಾ ಇದೆ. ಇವತ್ತು ಈ ತರ ಇದು ನಾವೇನು ನೀವು ಹೇಳ್ತಾ ಇದ್ರಿಲ್ಲ ಸರ್, ಇಷ್ಟೆಲ್ಲ ಹಿಂಗೆಲ್ಲ ಬೆಳಿಲಿಕ್ಕೆ ಏನ್ ಕಾರಣ ಅಂದ್ರೆ ಅವರು ಒಬ್ರು ಸರ್ ಕಾರಣಕರ್ತರು. ನಾಗರಾಜ ತುಂಬಾ ತುಂಬಾ ಅಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡ್ರು ಸರ್ ನಮ್ಮನ್ನ. ನಮ್ಮ ಹಿಂಗಿರ್ಬೇಕು, ಈ ರೀತಿ ಹೋಗ್ಬೇಕು, ಅದನ್ನು ಕೆಲವರು ನಮ್ಗೆ ಸಲಹೆ ಕೊಡ್ತಾ ಇದ್ರು ಸರ್. ನಾವು ಆ ಸಲಹೆಯನ್ನೆಲ್ಲ ಪಡ್ಕೊಂಡು ನಾವು ಅದೇ ರೀತಿ ಮುಂದುವರ್ಸಿ ಬಂದಿವಿ ಸರ್. ನಾಗರಾಜ ರಾಯರ ಪ್ರಭಾವ ನಿಮ್ಮ ಮೇಲೆ ಬಹಳ ಇದೆ. ಸರ್, ಮತ್ತೊಂದು ಏನಾಗಿತ್ತು ಅಂದ್ರೆ ಇವರು ಕುರುಬರು, ನಾನು ಉಪ್ಪಾರರು. ನಮಗೆ ಸಂಸ್ಕೃತಿ ಕಮ್ಮಿ ಅವಾಗ ಅಲ್ವಾ ಸರ್? ನಮ್ಮಿದ್ರಲ್ಲಿ ಅವರು ಈ ತರದ ನಮಗೆ ಸಂಸ್ಕೃತಿ ಸಂಸ್ಕಾರ ಎಲ್ಲ ಕೊಟ್ಟರಲ್ಲ ನಾಗರಾಜ ರಾಯರು.
ಅದು ಗಂಟೆ ಘೋಷ ಹೇಳ್ಬೋದು ಅಂತ ಒಂದು. ಶಿವಮೊಗ್ಗ ಹೋದ್ರ ಮೇಲೆ ಹೌದು ಸರ್. ಇಲ್ಲಿಂದ ಲಿಂಕ್ ಹೋಯ್ತು ಅವ್ರದ್ದು, ಆದ್ರೂ ನೀವು ಅವ್ರ ಸಂಪರ್ಕ ಇಲ್ಲ ಬಿಡ್ಲಿಲ್ಲ. ಬಿಟ್ಟಿಲ್ಲ, ಸಾಯತನಕ ಬಿಟ್ಟಿಲ್ಲ ಸರ್ ನಾವು. ಈಗ ಅವ್ರ ಮಕ್ಕಳ ಕಾಲದಲ್ಲಿ ಈಗಲೂ ಇದೆ ಸರ್, ಈಗಲೂ ಇಟ್ಕೊಂಡು ಈಗಲೂ 3 ಜನ ಮಕ್ಕಳು ವಿಶ್ವಾಸದಲ್ಲಿ ಈಗಲೂ 3 ಜನ ಮಕ್ಕಳದ ಬರ್ತಾರೆ. ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆಲ್ಲ ಇಲ್ಲಿ ಡೊನೇಷನ್ ಕೊಡ್ತಾರೆ, ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಸರ್. ನಿಮ್ ಬಗ್ಗೆ ನಾನು ಕೇಳಿದಾಗ ಅವ್ರು ಬಹಳ ಅಭಿಮಾನದ ಮಾತಾಡಿದ್ರು ನಿಮ್ಮ ಮೇಲೆ. ಇಲ್ಲ, ಅವರು ಮಕ್ಕಳನ್ನ ಅದೇ ರೀತಿ ನಡ್ಕೊಂಡು ಹೋಗ್ತಾರೆ ಸರ್. ಅವ್ರ ತಂದೆಗೆ ಇಲ್ಲಿ ಒಂದು ರಾಜ್ಯ ಪ್ರಶಸ್ತಿ ಕೊಡಿಸ್ತೀವಿ ಸರ್, ಅವರಿಗೆ ಸನ್ಮಾನ ಮಾಡಿದ್ವಿ ಇಲ್ಲಿಗೆ. ಯಾವ ಕಾಲದಲ್ಲಿ? ದೇವೇಗೌಡರ ಕಾಲದಲ್ಲಿ. ದೇವೇಗೌಡರು PWD ಮಂತ್ರಿ ಆಗಿದ್ದು ಸರ್, ಅವಾಗ ಅವ್ರಿಗೆ ಸನ್ಮಾನ ಮಾಡಿಸ್ತೀವಿ ಸರ್ ಇಲ್ಲಿ. ಅವರು ಅಂತ ಕೆಲಸ ಮಾಡೋರು. ಪುರಸಭೆ ಬಂದಾಗ ಏನ್ ಮಾಡೋದು ಅಂದ್ರೆ, ಪುರಸಭೆ ಬಂದ ತಕ್ಷಣ ಉಪಾಧ್ಯಕ್ಷ ಆಗಿದ್ದು ನಾವು ಇದಾಗಿದ್ವಿ ಸರ್, ಫುಲ್ ಲೀಡಿಂಗು. ನಾವೇನು ಹೇಳಿದ್ರು ಅದನ್ನೇ ಪಾಪ ಅವರು ಇದು ಮಾಡ್ತಿದ್ರು. ಯಾಕಂದ್ರೆ ನಮ್ಮ ಮೇಲೆ ತುಂಬಾ ನಂಬಿಕೆ. ನಮ್ಮ ರಾಜಕೀಯಕ್ಕೆ ಅಂದರೆ ಅವರು ನಮ್ದೆಲ್ಲ ಆಕ್ಟಿವಿಟೀಸ್ ನೋಡಿ, ಇಬ್ರು ಒಳ್ಳೆ ಕಾರ್ಯಕರ್ತರು, ನಂಬಿಕೆಸ್ತರು, ಇವ್ರನ್ನೇ ಹಿಡ್ಕೊಳ್ಬೇಕು ನಾನು ಅಂತ ಹೇಳ್ಕೊಂಡು ಅವ್ರು ನಮ್ಮನ್ನೇ ಇದು ಮಾಡಿದ್ರು. ಅವ್ರನ್ನ ಬೇಕಾದ ಜನ ಇದ್ರು ಲೀಡರ್ಸ್ಗಳದ, ಅವ್ರು ಯಾರು ಇದು ಮಾಡಲಿಲ್ಲ. ನಮ್ಮನ್ನ ನಮ್ಮ ಬ್ಯಾಚನ್ನೇ ತೊಗೊಂಡು 6 ಜನ ಸರ್, ನಾವು ಕ್ಲಾಸ್ಮೇಟ್ಸ್ ಇವರು ಸೇರಿ 6 ಜನ ಕ್ಲಾಸ್ಮೇಟ್ಸ್, 6 ಜನನೂ ಎಲೆಕ್ಟ್ ಆದ್ವಿ ಸರ್. ಅನ್ಕಂಟೆಸ್ಟ್ ಆದ್ವಿ 76. ಅವರದೆಲ್ಲ ಹೆಸರು ನೆನಪಿದ್ಯಾ? ಹೌದು ಹೇಳಿ ಸರ್, ಹೇಳಿ ಅವ್ರ ಹೆಸರಲ್ಲ. ನಗರದ ಇರೋ ಮೊದಲನೇವರು ಸರ್, ದುರ್ಗಯ್ಯ ಅಂತ. ದುರ್ಗಯ್ಯ ಅಂತ ಅವರು, ಇನ್ನೊಬ್ರು CM ಶಿವರಾಜ್ ಅಂತ ಅಂದು, KM ಶಿವರಾಜ್ ಅಂತ, ಮೋಹನ್ ಅಂತ, ಮೋಹನ್, ರಾಜಪ್ಪ ಅಂತ. ರಾಜಪ್ಪ. ಆಮೇಲೆ ನಾವು ಅನ್ಕಸ್ಟ್ ಆಗಿದ್ದು ನಾವು 15 ಜನ. ನಮ್ಮ ಸದಸ್ಯರು ಅನ್ಕಸ್ಟ್ ನಾವೇ ಊರಲ್ಲಿ ಒಂದು ಹೊಂದಾಣಿಕೆ ಮಾಡ್ಕೊಂಡು ಅನ್ಕಸ್ಟ್ ಮಾಡಿದ್ರು ಸರ್. ಅನ್ಕನ್ಷಿಯಸ್ ಆಯ್ತು ಸರ್ ಅವಾಗ 76ರಲ್ಲಿ ಎಲೆಕ್ಷನ್ ಇಲ್ಲ. ನಾನು HP ರಾಮಪ್ಪ ಅಂತ ಅಂದು, KR ಸಂಜೀವ್ ಅಂತ ಅಂದು, ಆಮೇಲೆ KV ದುರ್ಗಯ್ಯ ಅಂತಂದು ಸರ್, ಆಮೇಲೆ KM ಶಿವರಾಜ್ ಅಂತಂದು, ಸ್ವರ್ಬಣ್ಣ ಅಂತಂದು ಒಬ್ರು ಚಂದ್ರು ಅಂತಂದು, ಇನ್ನೊಬ್ರು ರಾಮು ಅಂತಂದು, ಹೀಗೆ 15 ಜನನ ಆಯ್ಕೆ ಮಾಡಿದ್ರು ಸರ್, ಊರಿನ ಜನ ನಮ್ಮನ್ನ ಆಯ್ಕೆ ಮಾಡಿದಾಗ. ಆಮೇಲೆ ಇವರೆಲ್ಲರೂ ಸೇರ್ಕೊಂಡು, ಇಲ್ಲ ನೀವು ಒಬ್ರು ಅಧ್ಯಕ್ಷರಾಗಬೇಕು, ಒಬ್ಬರು ಉಪಾಧ್ಯಕ್ಷರಾಗಬೇಕು ಅಂತಂದು ಇವರೆಲ್ಲರೂ 15 ಜನ ಸೇರ್ಕೊಂಡು ನಮ್ಮನ್ನು ಒಟ್ಟಾಗಿ ಮಾಡಿದ್ರು ಸರ್. ನಮ್ಮಲ್ಲಿ ಯಾವತ್ತು ಇಲ್ಲಿವರೆಗೂ 1976 ಹೇಳ್ತಾ ಇದ್ದೀನಿ, ನನ್ನ ಆತ್ಮಪೂರ್ವಕ ನಾನು ಅದನ್ನು ಹೆಂಗೆ ನೆನೆಸ್ಕೋಬೇಕು ಅಂತ ಗೊತ್ತಿಲ್ಲ ಸರ್. ಎಷ್ಟು ಚೆನ್ನಾಗಿ ನಮ್ಮ ಮಾತು ನಡೆಯುತ್ತೆ ಅಂತಂದರೆ, ಅಷ್ಟು ಚೆನ್ನಾಗಿ ನಾಗರಾಜರಾವ್ ಬಿಟ್ಟು ಹೋದ್ಮೇಲೆ ನಾವು ಅವ್ರದ್ದೆಲ್ಲ ಆ ಪ್ಲೇಸಿಗೆ ನಾವು ಬಂದ್ವಿ ಸರ್. ನಾವು ಯಾರಿಗೆ ಹೇಳ್ತೀವಿ ಅವ್ರಿಗೆ ಅಧ್ಯಕ್ಷರು, ಯಾರಿಗೆ ಹೇಳ್ತೀವಿ ಅವ್ರಿಗೆ ಉಪಾಧ್ಯಕ್ಷರು. ನಾವು ಬಿಟ್ಕೊಟ್ಬಿಟ್ವಿ ಸರ್. ಆಮೇಲೆ ಒಂದು 22 ವರ್ಷ ನಮ್ಮ ಕೈಲಿ ಇತ್ತು ಸರ್ ಪುರಸಭೆ. ನಾವು ಅವಾಗ ಬಿಟ್ಕೊಟ್ವಿ ಸರ್ ಅವ್ರಿಗೆ, ಹುಡುಗರಿಗೆ. ನಮಗೆ ಕೇಳಿದ್ರೆ ಹುಡುಗರಿಗೆ ಬಿಟ್ಕೊಟ್ವಿ. ಸೊಸೈಟಿನಲ್ಲಿ 20 ವರ್ಷ ಇದ್ವಿ. ಅವರು ಬಂದು ಹುಡುಗರು, ನಾವು ನೀವಿದ್ದು ನಮ್ಗೆ ಇದಕ್ಕಾಗಲ್ಲ ಬಿಟ್ಕೊಡಿ ಅಂತ. ಅವಾಗಲೂ ನಾವು ಅದನ್ನೇ ಬಿಟ್ಕೊಟ್ವಿ. ಈಗಿನ ತನಕ ಪ್ರತಿಯೊಬ್ಬರು ಏನು ಆಯ್ಕೆ ಆಗಿ ಬರಲಿ, ಗ್ರಾಮ ಪಂಚಾಯತ್ಗೆ ಆಯ್ಕೆ ಬರಲಿ, ನಾವು ಹೇಳಿದ್ರೆ ಅರ್ಜಿ ಹಾಕ್ತಾರೆ, ಗೆಲ್ತಾರೆ. ಗೆದ್ದಾಗ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ನಾವೇ ಮಾಡೋದು. ಗ್ರಾಮ ಪಂಚಾಯತಿಗೂ ನಾವೇ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ತೀವಿ, ಸಹಕಾರ ಸಂಘಕ್ಕೂ ಸಹ ಅಧ್ಯಕ್ಷರು ಉಪಾಧ್ಯಕ್ಷರು. ಇಲ್ಲಿ ಅವರು ನಮ್ಮನ್ನು ಅಷ್ಟೇ ಕರೆದು ಗೌರವಿಸ್ತಾರೆ. ಆಮೇಲೆ ಹುಮ್ಸಿ ಊರಿದೆಯಲ್ಲ, ನಾವು ಹೊರಗಿಂದ ನೋಡಿದಾಗ ನಿಮ್ಮ ಊರಲ್ಲೊಂದು ವಿಶೇಷ, ಒಂದೊಂದು ಜಾತಿಗೆ ಒಂದೊಂದು ಬೀದಿ ಇದೆ, ಬೀದಿ ಜಮೀನು. ಒಂದೊಂದು ಏರಿಯಾದಲ್ಲಿ ಒಂದೊಂದು ಜಮೀನು. ಕುರುಬರದೇ ಒಂದ್ ಕಡೆ ಸರ್, ಮುಸ್ಲಿಮ್ಸ್ದೇ ಒಂದ್ ಕಡೆ, ಆಮೇಲೆ ನಾಯಕರು ಅವ್ರದೇ ಒಂದ್ ಕಡೆ, ಜಟ್ಟಿ ಅವರು ಅವ್ರದೇ ಒಂದ್ ಕಡೆ, ಎಲ್ಲ ಒಂದೊಂದು ಕಡೆ. ಅದು ಹೆಂಗ್ ಮಾಡಿದ್ರು ಗೊತ್ತಿಲ್ಲ. ಪುಣ್ಯ ಯಾಕೆ ಯಾವಾಗಿಂದ ಆಗಿರ್ಬೋದು ಅದು ನಮಗೆ ಗೊತ್ತಿಲ್ಲ ಸರ್. ಅದಕ್ಕಿಂತ ಮುಂಚೆ ಸರ್ ಊರು ಸ್ಟಾರ್ಟ್ ಆದ್ರೆ ರಾಜರ ಕಾಲದಿಂದ ಇರ್ಬೋದಾ? ಮತ್ತೆ ಅಲ್ಲೊಂದೊಂದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ, ಪ್ರತಿ ದೇವಸ್ಥಾನ ಸರ್.